ಜ್ಯೋತಿಷ್ಯದಲ್ಲಿ ಭಾವ ಅಂದ್ರೆ ಏನು ಗೊತ್ತಾ? ಒಂದು ಜಾತಕವನ್ನೇ ಅರ್ಥ ಮಾಡಿಕೊಳ್ಳೋ ಮೊದಲ ಹೆಜ್ಜೆ ಭಾವಗಳೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜಾತಕದಲ್ಲಿ 12 ಭಾವಗಳಿರುತ್ತವೆ. ಪ್ರತಿಯೊಂದು ಭಾವವು ಜೀವನದ ಒಂದು ವಿಭಾಗವನ್ನು ಸೂಚಿಸುತ್ತವೆ. ಡಿಫ್ರೆಂಟ್ ಏರಿಯಾಸ್ ಆಫ್ ಲೈಫ್. ಮೊದಲನೇ ಭಾವ ಪರ್ಸನಾಲಿಟಿ, ಎರಡನೇ ಭಾವ ಧನ, ಕುಟುಂಬ, ಮೂರನೇ ಭಾವ ಕರೇಜ್, ನಾಲ್ಕನೇ ಭಾವ ಮನೆ, ಐದನೇ ಭಾವ ಎಜುಕೇಶನ್ ಇತ್ಯಾದಿ. ಜ್ಯೋತಿಷ್ಯದಲ್ಲಿ ಒಂದು ಸರಳ ನಿಯಮ ಇದೆ. ಗ್ರಹಗಳು ಅಂದರೆ ಏನು, ಭಾವಗಳು ಅಂದರೆ ಎಲ್ಲಿ. ಉದಾಹರಣೆಗೆ ಮಂಗಳ ಧೈರ್ಯ ಶಕ್ತಿ ಕೊಡೋ ಗ್ರಹ. ಇದು ಏನು ಕೊಡುತ್ತೆ ಅಂತ ಸೂಚಿಸುತ್ತೆ. ಆದರೆ ಈ ಲಕ್ಷಣಗಳು ಎಲ್ಲಿ ಕೊಡುತ್ತೆ, ಇದು ಭಾವಗಳಿಂದ ಗೊತ್ತಾಗುತ್ತೆ. ಮಂಗಳ 10ನೇ ಭಾವದಲ್ಲಿದ್ದರೆ ಅವನು ಆ ಗುಣಗಳನ್ನು ವೃತ್ತಿನಲ್ಲಿ ತೋರಿಸುತ್ತಾನೆ. ಲೀಡರ್ಶಿಪ್ ರೋಲ್ಸ್, ಪೊಲೀಸ್, ಆರ್ಮಿ, ಇಂಜಿನಿಯರಿಂಗ್ ಇತ್ಯಾದಿ. ಅದಕ್ಕೆ ಭಾವಗಳು ಜಾತಕದಲ್ಲಿ ತುಂಬಾ ಮುಖ್ಯ. ಇವತ್ತು ನಾವು ಮೊದಲನೇ ಭಾವ ಅಂದರೆ ಲಗ್ನ ಬಗ್ಗೆ ಮಾತಾಡೋಣ. ಎಲ್ಲಾ ಭಾವಗಳ ಮೂಲ ಭಾವ ಲಗ್ನ ಭಾವ. ಲಗ್ನವೇ ನಿಮ್ಮ ಜಾತಕದ ಹೃದಯ. ಇದು ನಿಮ್ಮ ದೇಹ, ವ್ಯಕ್ತಿತ್ವ, ಲುಕ್ಸ್, ಥಿಂಕಿಂಗ್ ಪ್ಯಾಟರ್ನ್, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಹೆಲ್ತ್, ಜನರಲ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಇವೆಲ್ಲವೂ ಲಗ್ನದಿಂದಲೇ ಕಾಣುತ್ತವೆ. ಲಗ್ನ ಬಲವಾಗಿದ್ದರೆ ನಿಮ್ಮ ಆತ್ಮವಿಶ್ವಾಸ ಬಲವಾಗಿರುತ್ತದೆ. ಅಂದರೆ ಕಾನ್ಫಿಡೆಂಟ್ ಪರ್ಸನ್. ನಿಮ್ಮ ಯೋಚನೆಯಲ್ಲಿ ಸ್ಪಷ್ಟತೆ, ಕ್ಲಾರಿಟಿ ಆಫ್ ಥಾಟ್, ಮತ್ತೆ ಎನರ್ಜೆಟಿಕ್ ಆಗಿರ್ತೀರಾ. ಲಗ್ನ ದುರ್ಬಲವಾಗಿದ್ದರೆ ಸೆಲ್ಫ್ ಡೌಟ್, ಗೊಂದಲ ಅಂದ್ರೆ ಕನ್ಫ್ಯೂಷನ್, ಪದೇ ಪದೇ ಅನಾರೋಗ್ಯ ಆಗಬಹುದು. ಅದಕ್ಕೆ ಎಲ್ಲ ಜ್ಯೋತಿಷ್ಯರು ಜಾತಕ ಓದೋದು ಲಗ್ನದಿಂದಲೇ. ಇದು ಮೊದಲನೇ ಭಾವದ ಸರಳ ಪರಿಚಯ. ಮುಂದಿನ ವಾರ ಇನ್ನೊಂದು ಭಾವ ಬಗ್ಗೆ ವಿಚಾರ ಮಾಡೋಣ. ಜ್ಯೋತಿಷ್ ಶಾಸ್ತ್ರವು ನಮ್ಮ ಭಾರತೀಯ ಸನಾತನವಾದ ವೇದಾಂಗ. ವೇದ ಅಂದ್ರೆ ವಿಧಾತುವಿಂದ ಬಂದಿರುವ ಪದ. ಅಂದರೆ ಟು ನೋ ಆರ್ ಟು ಲರ್ನ್. ಈ ರೀತಿಯ ಜ್ಯೋತಿಷ್ ಶಾಸ್ತ್ರದ ವಿಷಯಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.